Hi guys, ಇವತ್ತು ನಾವು ಮಾತ್ರ the iconic star ಅಲ್ಲು ಅರ್ಜುನ್ ಪುಷ್ಪರಾಜ್ ದ ವೈಲ್ಡ್ ಫೈರ್ ಇಂಟರ್ನ್ಯಾಷನಲ್ ಫೈರ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಏನು ರೆಕಾರ್ಡ್ ಇದು ಮೂವಿ ಮಾಡಿದ ಮತ್ತು ಒ ಟಿ ಟಿದಾಗ ರಿಲೀಸ್ ಆಗಿದೆ. ಒ ಟಿ ಟಿದಾಗ ಮತ್ತೇನು ಧಮಾಕ ಇದು ಮೂವಿ ಮಾಡ್ಬೋದು. ಡೇ 56 ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದು ಮೂವಿ ಏನು ಇಲ್ಲಿ ರೆಕಾರ್ಡ್ ಮಾಡಿದ ಮತ್ತು ಒ ಟಿ ಟಿ ಡೀಲ್ ಏನಾಗಿದೆ ಸ್ವಲ್ಪ ಇಲ್ಲಿ ಡಿಸ್ಕಸ್ ನಾವು ಮಾಡೋ ಹಂಗೆ ಫೈನಲ್ ರಿಪೋರ್ಟ್ ಇದು ಆದ ಮತ್ತು ಹಂಗೆ 3 hours 45 minutes ಇದು ಒ ಟಿ ಟಿದಾಗ ರಿಲೀಸ್ ಆಗ್ಯದ. ಒಂದು ವೆಬ್ ಸೀರೀಸ್ ಅಪ್ಲಿ ಇದು ರಿಲೀಸ್ ಆಗೋದು ಒಂದು ಪಾಯಿಂಟ್ ನಾವು ಅನ್ಬೋದು. ಯಾಕಂದ್ರೆ ಯಾವ್ದನ್ನ ಮೂವಿ ಇತ್ತಂದ್ರೆ 3 ಗಂಟೆ ಇಲ್ಕರ್ 2 ಗಂಟೆ 50 ನಿಮಿಷ ಮೂವಿ ಇರ್ತದೆ. ಇದು 3 hours 45 minutes ಮೂವಿ ಲೆಂತ್ ಅಂತ ಕಾದ ಒಂದು ವೆಬ್ ಸೀರೀಸೇ ಅನ್ಕೊ ನೀವು. ಇದು ಮೂವಿ 20 minutes ಎಕ್ಸ್ಟ್ರಾ ರಿಲೀಸ್ ಮಾಡಿದ ಅದೇನು ತೋರ್ಸ್ಲಿಕ್ಕೆ ಇಲ್ಲಿ ಕೋಶನ್ ಮಾಡೋಂಗೆ ರ್ಯಾಂಪೇಜ್ ಬಗ್ಗೆನೂ ಆಲ್ರೆಡಿ ಒಂದು ಸಾಂಗ್ ಅಂತ ರಿಲೀಸ್ ಮಾಡಿಲ್ಲ. ಓಕೆ ಸಾಂಗ್ ನನಗೆ ಅನಿಸಿತು. ಮತ್ತು ನೆಕ್ಸ್ಟ್ ಒಂದು ನಾವು ಮಾತ್ರ ನಾಗ ಚೈತನ್ಯ ಸಾಯಿ ಪಲ್ಲವಿ ಅಪ್ಕಮಿಂಗ್ ಮೂವಿ ಥಂಡೇಲ್ ಲೀಡರ್ ಮೂವಿ ಟೇಲರ್ ಅಂತ ಡ್ರಾಪ್ ಆಗಿದೆ. ಸೊ ಟೇಲರ್ ಅಂತ ಸರಿಯಾಗದ ಸ್ವಲ್ಪ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ. ಯಾಕಂದ್ರೆ ಇದರ ಒಂದು ಸಾಂಗ್ ರಿಲೀಸ್ ಆಗಿ ನೋಡಿ ಹೈ ಲೆವೆಲ್ ನನಗೆ ಅನಿಸಿದ್ದು. ಡಾಕ್ಟರ್ ಇಂಪಾರ್ಟೆಂಟ್ ಅದೇ ಫಿಲ್ಮ್ ಅಂತಾರೆ. ಯಾಕಂದ್ರೆ ಕಾರ್ತಿಕ್ 2 ಮೂವಿ ಮಾಡಿದ್ಮೇಲೆ ಇದು ಮೂವಿ ಅವ್ರು ಮಾಡ್ಲತ್ತಾರ. ವೆಲ್ ಡಾಕ್ಟರ್ ಸರ್ ಏನು ಟೇಲರ್ ಒಳಗೆ ತೋರಿಸ್ಬೇಕಿತ್ತಲ್ಲ ಅಂತ ಪರಿ ವೈಪ್ ಅಂತ ತೋರಿಸ್ಲಿಲ್ಲ. ಓಕೆ ಜಾಸ್ತಿ ಇಲ್ಲಿ ಫೋಕಸ್ ಲವ್ ಸ್ಟೋರಿ ಮೇಲೆ ಇಲ್ಲಿ ತೋರ್ಸೋಕೆ ಇಲ್ಲಿ ಕೋಶನ್ ಮಾಡ್ರೆ. ನಾಗ ಚೈತನ್ಯ ಸಾಯಿ ಪಲ್ಲವಿ ಇಲ್ಲಿ ಕಾಂಬಿನೇಷನ್ ಸರಿಯಾಗದ. ಎಕ್ಸ್ಟ್ರೀಮ್ ಲೆವೆಲ್ ಮಾತಾಡಬೇಕಂದ್ರೆ ಸಾಯಿ ಪಲ್ಲವಿ ಪರ್ಫಾರ್ಮೆನ್ಸ್ ಈ ಫಿಲ್ಮ್ನಲ್ಲಿ ಇಮೋಷ್ನಲ್ ಮುಟ್ಟ ಇಂಪಾರ್ಟೆಂಟ್ ಆಗಿ ಕೀ ರೋಲ್ ಪ್ಲೇ ಮಾಡ್ತಾ ಅದು ಪಾಯಿಂಟ್ ನಮಗೆ ಅನಿಸದ. ಹಂಗೆ ಒಂದು ಕಡೆಗೆ ಲವ್ ಸ್ಟೋರಿ ಸೀನ್ಸ್ಗಳಲ್ಲಿ ಸೊ ನನಗೆ ಅನ್ಸೋದು ಜಾಸ್ತಿ ಇಲ್ಲಿ ಯಾವಾಗ ಮೂವಿ ಹೈ ಜಂಪ್ ಮಾಡ್ತಾನೆ ನೋಡಿ ಸಮುದ್ರ ಕ್ರಾಸ್ ಮಾಡಿ ಪಾಕಿಸ್ತಾನ ಕಡೆಗೆ ಓದ್ತಾನೆ ನೋಡಿ ನಾಗ ಚೈತನ್ಯ ಅವರು. ಸೊ ಜಾಸ್ತಿ ಇಲ್ಲಿ ಡಾಕ್ಟರ್ ಸರ್ ಆ ಸ್ಟೋರಿನೂ ಹೇಳಿಬಿಟ್ರೆ ಎದ್ರ ಸಲಕ್ಕೆ ಪಾಕಿಸ್ತಾನ ಬಾರ್ಡರ್ ಕ್ರಾಸ್ ಮಾಡ್ತಾನೆ ನಾವು ಸಮುದ್ರ ಹೆಂಗೆ ಕ್ರಾಸ್ ಮಾಡ್ತಾನೆ ನಾವು ಥೋಡೆ ಮಂದಿ ಉಳಿಸೋ ಸಲಕ್ಕೆ ಸಮುದ್ರ ಕ್ರಾಸ್ ಮಾಡ್ತಾನೆ ಅದು ಪಾಯಿಂಟ್ ಅಂದ್ರೆ ಡಾಕ್ಟರ್ಸಲ್ಲಿ ಹಿಂಟ್ ಅಂತ ಕೊಟ್ಟಾರೆ. ಬಟ್ ಏನು ವಿಜುವಲಿ ನಾವು ಮಾತಾಡ್ಬೇಕಂದ್ರೆ ಅಂಥ ಪರಿ ಅಫೆಕ್ಟ್ ನಮಗೆ ಅನಿಸ್ಲಿಲ್ಲ ಟೇರೊಳಗೆ ಅಂತ. ಮೇ ಬಿ ಬಿಗ್ ಸ್ಕ್ರೀನ್ಗೆ ಅದು ಬೇರೆ ಲೆವೆಲ್ದಾಗ ಅನಿಸಿರ್ಬೇಕು ಅದು ಪಾಯಿಂಟ್ ನಮಗೆ ಅನ್ಸಿ. ಯಾಕಂದ್ರೆ ಚಲೋ ಪ್ರೊಡಕ್ಷನ್ ವ್ಯಾಲ್ಯೂದ ಮೂವಿ ಅಂತ ಬರ್ಲತ್ತ ಇದು ಮೂವಿ ಇಂಪಾರ್ಟೆಂಟ್ ಅದ ನಾಗ ಚೈತನ್ಯಗೆ ಇದು ಮೂವಿ. ಯಾಕಂದ್ರೆ ಪ್ಯಾನ್ ಇಂಡಿಯಾದ ಮೂವಿ ರಿಲೀಸ್ ಮಾಡ್ಲತ್ತಾರ. ನಾನು ತೆಲುಗುದಾಗ ಟೈಲರ್ ನೋಡಿ ತೆಲುಗು ಡಬ್ಬಿಂಗ್ ಅಂದ್ರೆ ನಾನು ಸರಿಯಾಗಿ ನನಗೆ ಅನ್ಸೋದು ನಾಗ ಚೈತನ್ಯ ವಾಯ್ಸಲ್ಲಿ ಸಾಯಿ ಪಲ್ಲವಿ ವಾಯ್ಸಲ್ಲಿ ಸರಿಯಾಗಿ ನನಗೆ ಅನ್ಸಿದ. ಆಲ್ರೆಡಿ ಸಾಂಗ್ಗಳು ಅಂತ ಹಿಟ್ ಆಗಿದೆ ಬುಜ್ಜಿತಲ್ಲಿ ಸಾಂಗಲ್ಲಿ. ನೆಕ್ಸ್ಟ್ ಒಂದು ಫೈನಲ್ ಟೇಲರ್ ರಿಲೀಸ್ ಆಗ್ತದೆ. ಇದೇ ಟೇಲರ್ ಲಾಸ್ಟ್ ಇರ್ಬೋದು. ಸೊ ನನಗಂತ ಟೇಲರ್ ಓಕೆ ನನಗೆ ಅನ್ಸದ. ವೆಲ್ ಮೂವಿ ಸಲಕ್ಕಂತ ನನ್ನ ಕ್ರೇಜಿ ಅಂತ ಕೈತೀನಿ. ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಝೋನ್ದಾಗಿದ್ದು ಮೂವಿ ನನಗೆ ಅನ್ಸದ. ಸೊ ಉಪ್ಪೇನ ಮೂವಿ ಅಪ್ಲೇ ನನ್ನ ಕಾನ್ಸೆಪ್ಟ್ ನನಗೆ ಅನಿಸಿದ್ದು ಸಂಬಂಧಗಳಲ್ಲಿ. ಮತ್ತು ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಬಾರ್ಡರ್ ಸೀನ್ ಅದು ಸಮುದ್ರ ಕ್ರಾಸ್ ಆಗೋದು ಸೀನ್ಗಳಲ್ಲಿ ಎಲಿವೇಷನಲ್ಲಿ ಮತ್ತು ಇಲ್ಲಿ ಇಮೋಷ್ನಲ್ ಎಷ್ಟು ಕನೆಕ್ಟ್ ಮಾಡಿದೆ ಇದು ಫಿಲ್ಮ್ ಮೇನ್ ಪಾಯಿಂಟ್ ಅಂತ ಕಾದ. ಸೊ ಪುಷ್ಪ ಫೈನಲ್ ರಿಪೋರ್ಟ್ ನಾವು ಮಾತ್ರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪುಷ್ಪ ಎಷ್ಟು ಕಲೆಕ್ಷನ್ ಮಾಡಿದೆ. ಡೇ 51 30 lakh rupees ಹಿಂದಿದಾಗೆ 12 lakh rupees AP ತೆಲಂಗಾಣ ಕಡೆಗೆ 18 lakh rupees. ಡೇ 52 45 lakh rupees ಹಿಂದಿದಾಗೆ ಇಲ್ಲಿ 30 lakh rupees ಇಲ್ಲಿ ಫಿಲ್ಮ್ ಕಲೆಕ್ಷನ್ ಮಾಡಿದೆ. ಮತ್ತು AP ತೆಲಂಗಾಣಕ್ಕೆ 15 lakh rupees. ಮತ್ತು ಇಲ್ಲಿ ಡೇ 53 ಬಾಕ್ಸ್ ಆಫೀಸ್ ಕಲೆಕ್ಷನ್ 1 crore. AP ತೆಲಂಗಾಣಗಳಿಗೆ 40 lakh rupees ಹಿಂದಿ 60 lakh rupees. ಡೇ 54 ಬಾಕ್ಸ್ ಆಫೀಸ್ ಕಲೆಕ್ಷನ್ 30 lakh rupees ಹಿಂದಿದಾಗೆ 12 lakh rupees. ಮತ್ತು ಇಲ್ಲಿ AP ತೆಲಂಗಾಣ ಕಡೆಗೆ 18 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಫೈನಲ್ ರಿಪೋರ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತಾಡೋದು ಡೇ 56 ಬಾಕ್ಸ್ ಆಫೀಸ್ ಕಲೆಕ್ಷನ್ ವೆನೆಸ್ಡೇ 17 lakh rupees ಇದು ಮೂವಿ ಕಲೆಕ್ಷನ್ ಮಾಡಿದೆ. ಈಗ ಟೋಟಲ್ ನಾವು ಮಾತಾಡೋ ಅಫಿಷಿಯಲಿ ಇನ್ನೊಂದು ಪೋಸ್ಟರ್ ರಿಲೀಸ್ ಮಾಡ್ತಾರೆ ಇನ್ನು ರಿಲೀಸ್ ಮಾಡಲ್ಲ. ಯಾಕಂದ್ರೆ ಓಕೆ ಇಲ್ಲಿ ಫೈನಲ್ ರಿಪೋರ್ಟ್ ನನಗೆ ಅನಿಸಿದ ಮೂವಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದೇ ಮೂವಿ ಅಂತ ರೆಕಾರ್ಡ್ ಮಾಡಿದೆ. ಹಾಗೆ ರೀಸೆಂಟ್ಲಿ IT ರೇಟ್ ಬಿದ್ದಿತ್ತಲ್ಲ ಮೈತ್ರಿ ಮೂವಿ ಮೇಕರ್ಸ್ ಮೇಲೆ ದಿಲ್ರಾಜ್ ಫಿಲ್ಮ್ ಪ್ರೊಡ್ಯೂಸರ್ಲಿ ಬೇರೆ ಪ್ರೊಡ್ಯೂಸರ್ ಮೇಲೂ IT ರೇಟ್ ಅಂತ ಬಿದ್ದಿತ್ತು. ಸೊ ಅಲ್ಲಿ ಸ್ವಲ್ಪ ನಾವು ಡೇಟಾ ಮಾತಾಡಿದೇವಲ್ಲ ಫಿಲ್ಮ್ ಆ್ಯಕ್ಚುಲಿ ಪುಷ್ಪ ಮೂವಿ 500 ಕೋಟಿ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಇಲ್ಲಿ ಪ್ರೊಡ್ಯೂಸರಲ್ಲಿ ಡಿಸ್ಟ್ರಿಬ್ಯೂಟರಲ್ಲಿ ತೋರಿಸಲ್ಲಾಗ್ಯಾರ ಈ ಥರ ಟಾಪಿಕ್ ಹೊರಗೆ ಬಂತು. ಫೈನಲ್ ರಿಪೋರ್ಟ್ ಹೇಳತ್ತರ ನಮಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಫಿಲ್ಮ್ ಎಷ್ಟು ಕಲೆಕ್ಷನ್ ಮಾಡಿದೆ. ವೆಲ್ ಡೇಟಾ ಪ್ರಕಾರ ನಾವು ಮಾತಾಡ್ಬೇಕಂದ್ರೆ 2000 ಸನಿ ಅಂತ ಫಿಲ್ಮ್ ಅಂತ ಕಲೆಕ್ಷನ್ ಮಾಡಿದೆ. ಅದು ರಿಪೋರ್ಟ್ ನಮಗೆ ಇಲ್ಲಿ ಕಾಣ್ತದೆ. ಸೊ ವೆಲ್ ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಇದ್ರ ಮೇಲೆ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.